5 ಹಣ್ಣು ತರಕಾರಿಗಳು ತಿನ್ನೋದ್ರಿಂದ ನಿಮ್ಮ ಮೂಳೆ ಮತ್ತು ಜಾಯಿಂಟ್ನ ಹೆಲ್ತ್ನ ಕಾಪಾಡ್ಕೋಬೋದು. ಯಾವುದು ಹಣ್ಣು ಅಂತ ಹೇಳ್ತೀನಿ ಪೂರ್ತಿ ನೋಡಿ. ಭಾಳ ಜನ ನೋವಿಗೆ ಮಾತ್ರೆಗಳು ತೊಗೊಂಬೋಣ, ಇನ್ನೇನೋ ಓದ ಮೆಡಿಕಲ್ ಕೊಟ್ಟರೆ ಮಾತ್ರೆ ತೊಗೊಂಡು ನುಂಗೋಣ ಅಂತಾರೆ. ಬೇಡ, ಬಿಗಿನಿಂಗಲ್ಲೇ ಕೆಲವು ಆಹಾರ ಪದ್ಧತಿ ನಿಮ್ಮ ಅಡುಗೆ ಮನೆಯನ್ನೇ ಒಂದು ಮೆಡಿಕಲ್ ಸ್ಟೋರ್ ಹತ್ರ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತಲ್ಲ. 5 ಆಹಾರ ಪದ್ಧತಿಗಳು ಯಾವುದು ಅಂತ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಜೊತೆ ಕೊನೆಯಲ್ಲಿ ಒಂದು ಹೇಳ್ತೀನಿ, ಆ ವಿಡಿಯೋ ಅದನ್ನು ನೀವು ಪಾಲಿಸಲಿಲ್ಲ ಅಂತಂದರೆ 5 ಮಾಡಿದ್ದು ಅಷ್ಟು ಉಪಯೋಗ ಆಗಲ್ಲ. ಸೊ ಕೊನೆ ತನಕ ದಯವಿಟ್ಟು ವಿಡಿಯೋ ನೋಡಿ. ಮರೆಯದೇ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರೊಫೆಸರ್ ಡಾಕ್ಟರ್ ಮುರಳೀಧರ, ಆರ್ಥೋಪೆಡಿಕ್ ಸರ್ಜನ್, ರಕ್ಷಾ ಹಾಸ್ಪಿಟಲ್, ತುಮಕೂರಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಕಳೆದ 25-26 ವರ್ಷಗಳಿಂದ ಭಾಳಷ್ಟು ಕೇಸ್ಗಳನ್ನು ನೋಡಿದ್ದೀನಿ, ಎಸ್ಪೆಷಲಿ ಮಂಡಿ ನೋವು, ಮೈಕೈ ನೋವುಗಳದೆಲ್ಲ. ಸೊ ಏನಾದ ಹೇಳಿದ್ರೆ, ಮುಂಚೆ ಆದರೆ 50-60 ವರ್ಷಕ್ಕೆಲ್ಲ ಈ ಥರ ಮಂಡಿ ನೋವು ಅಂತ ಬರ್ದು, ಈಗ ಚಿಕ್ಕ ವಯಸ್ಸಲ್ಲೇ ಕಾರಣ 50-40 30 ವರ್ಷಕ್ಕೆ ಕೆಲವರಿಗೆಲ್ಲ ಮಂಡಿ ನೋವು ಶುರು. ಯಾಕೆ? ಬರೀ ವೈಟಮಿನ್ ಡಿ, ಕ್ಯಾಲ್ಸಿಯಂ ಕೊರತೆ ಒಂದೇ ಅಲ್ಲ ನೋವುಗಳು ಬರೋದಕ್ಕೆ. ನಿಮ್ಮ ಆಹಾರ ಕ್ರಮ, ಫುಡ್ಡಲ್ಲಿ ನಿಮಗೆ ಎಷ್ಟು ವ್ಯತ್ಯಾಸ ಆಗಿದೆ. ಜಂಕ್ ಫುಡ್ ಅಂತೇಳಿ, ಜಂಕ್ ಫುಡ್ ಅನ್ನೋದು ಮಿಸ್ನಾಂಬರ್ ಅಂತೀನಿ, ಫುಡ್ ಅಲ್ವೇ ಅದು ಜಂಕ್ ಅಷ್ಟೇ. ಸೊ ಆಹಾರ ಪದ್ಧತಿ ಇರ್ಬೋದು, ಜೀವನ ಶೈಲಿ, ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಮತ್ತು ಬಾಡಿ ಒಬೆಸಿಟಿ ಇರುವಂಥದ್ದು, ಇವೆಲ್ಲ ನಾನಾ ಕಾರಣಗಳಿಂದ ಮಂಡಿ ನೋವಾಗಲಿ, ಜಾಯಿಂಟ್ ಪೇನ್ಸ್ ಆಗಲಿ ಅರ್ಲಿ ಏಜಲ್ಲೇ ಬಂದುಬಿಡ್ತಾಯಿದೆ. ಸೊ ಹಾಗೆ ಪೂರ್ತಿ ವೀಡಿಯೋದೆಲ್ಲ ಹೇಳ್ತೀನಿ ಯಾವ 5 ಆಹಾರ ಪದ್ಧತಿಗಳನ್ನ ಉಪಯೋಗಿಸೋದ್ರಿಂದ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಜಾಯಿಂಟ್ ಸ್ಟ್ರಾಂಗ್ ಆಗುತ್ತೆ. ಈ ರೀತಿಯ ಯಂಗ್ ಏಜಲ್ಲೇ ಆಗುವಂತಹ ನೋವುಗಳನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತೀನಿ. ಪೂರ್ತಿ ವಿಡಿಯೋನ ದಯವಿಟ್ಟು ನೋಡಿ. ಒಂದು ವಿಷಯನ ಸ್ಪಷ್ಟವಾಗಿ ಮೊದಲೇ ಹೇಳ್ಬಿಡ್ತೀನಿ, ನಾನು ಹೇಳ್ತಿರೋ ಆಹಾರ ಪದ್ಧತಿಗಳು ಒಂದು ಪರ್ಯಾಯ. ನಿಮಗೆ ಡಾಕ್ಟ್ರ್ ತೋರಿಸೋದು ಅಥವಾ ಆರ್ಥೋಪೆಡಿಕ್ಸ್ ತೋರಿಸೋದು, ಫಿಸಿಷಿಯನ್ ತೋರಿಸೋದನ್ನು ಅವಾಯ್ಡ್ ಮಾಡ್ಬೋದು. ಕಾಯಿಲೆ ಇದ್ರೂ ಹಂಗೆ ಜೀವನ ಸಲ್ಲಿಸ್ಬೋದು ಅಂತಲ್ಲ, ಖಂಡಿತ ನೆನ್ಪಿಟ್ಕೊಳ್ಳಿ. ನಾನು ಹೇಳ್ತಿರೋದು ಒಂದು ಸಪೋರ್ಟಿವ್ ಟ್ರೀಟ್ಮೆಂಟ್ ಥರ ಅನ್ಕೋಬೋದು. ಸಪೋರ್ಟಿವ್ ಆಗಿ ಏನು ತೊಗೋಬೋದು. ನಮ್ಮ ಭಾಳ ಜನ ಪೇಷಂಟ್ಸ್ ಕೇಳ್ತಾರೆ, ಡಾಕ್ಟ್ರೇ ನನ್ನ ಮಾತು ನಮ್ಗೆ ಇಷ್ಟ ಇಲ್ಲ, ಸಪೋರ್ಟಿನ ಆಹಾರ ಪದ್ಧತಿ ಹೇಗೆ ಕಂಟ್ರೋಲ್ ಮಾಡ್ಬೋದು. ಆ ರೀತಿಯ ಒಂದು ವಿಷಯ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ನಿಮಗೆ ರುಮ್ಟಾಯ್ಡ್ ಆರ್ಥರೈಟಿಸ್ ಇದೆ ಅಥವಾ ಅಡ್ವಾನ್ಸ್ ಆಸ್ಟೋ ಆರ್ಥರೈಟಿಸ್ ಇತ್ತಂತಂದರೆ, ಅಥವಾ ಬೇರೆ ಗೌಟ್ ಅಂತ ಕೆಲವು ಕಾಯಿಲೆಗಳಿದೆ. ನಾವು ಎಲ್ಲ ಕುರಿತಾಗಿ ಇಷ್ಟೊಂದು ವೀಡಿಯೋಗಳು ಮಾಡಿದ್ದೀನಿ. ಆಲ್ರೆಡಿ 600 ವೀಡಿಯೋಗಳನ್ನ ಕನ್ನಡದಲ್ಲಿ ಮಾಡಿದ್ದೀನಿ. ದಯವಿಟ್ಟು ನನ್ನ ವೀಡಿಯೋ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಮುರಳಿ ಆರ್ತ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವೀಡಿಯೋಗಳು ತಾವು ನೋಡ್ಬೋದು. ಸೊ ಆ ರೀತಿಯ ಕಾಯಿಲೆ ಖಂಡಿತ ತಾವು ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರಿಗೆ ತೋರಿಸಿ ಅದನ್ನು ಡಯಾಗ್ನೋಸ್ ಪತ್ತೆ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಅರ್ಥ ಆಯ್ತಾ? ಸೊ ನಾನು ಯಾರಿಗೆ ಈ ಕಾಯಿಲೆಗಳಿಲ್ಲ ಅಥವಾ ಇನ್ನೂ ಕಾಯಿಲೆ ಬರಬಾರ್ದು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಲ್ಲ, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಆ ರೀತಿಯ ಪ್ರಿವೆಂಟಿವ್ ಫುಡ್ ಯಾವ್ದು ತೊಗೋಬೇಕು ಅಂತ ಅಷ್ಟೇ ನಾನು ಹೇಳ್ತೀನಿ. ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ. ನಂಬರ್ 1 ಫುಡ್ ಯಾವುದಪ್ಪ ಅಂತಂದರೆ ಪಾಲಕ್ ಸೊಪ್ಪು. ಹಸಿರು ತರಕಾರಿಗಳು ಮತ್ತು ಸೊಪ್ಪು ಅಂತ ಹೇಳ್ತೀವಲ್ಲ, ಸೊಪ್ಪು, ದಂಡಿನ ಸೊಪ್ಪು, ಪಾಲಕ್ ಸೊಪ್ಪು ಇರೋದಲ್ಲ. ಈ ಸೊಪ್ಪಿನ ಅಂಶದಲ್ಲಿ ಏನು ಸರ್ ಇರುತ್ತೆ ಅಂತಂದರೆ, ಸೊಪ್ಪು ನಿಮ್ಗೆ ಗೊತ್ತಿದ್ದಂಗೆ ಚೆನ್ನಾಗಿ ಜೀರ್ಣ ಆಗುತ್ತೆ, ಅದರಲ್ಲಿ ನಾರಿನಂಶ ಚೆನ್ನಾಗಿ ಫೈಬರ್ ಇರುತ್ತೆ, ಹಂಗಾಗಿ ಕಾನ್ಸ್ಟಿಪೇಷನ್ಗೆ ಅನುಕೂಲ ಆಗುತ್ತೆ. ಒಂದು. ಎರಡನೇದು, ಅದರಲ್ಲಿ ಪೊಟ್ಯಾಷಿಯಮ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಫೋಲೇಟ್ ಅಂತ ಇರುತ್ತೆ. ಸೊ ಇವೆಲ್ಲ ಆಹಾರ ಪದಾರ್ಥಗಳು ನಾ ಯಾವಾಗಲೂ ಹೇಳೋಂಗೆ ಬೋನ್ಸ್ಗೆ ಬರೀ ಕ್ಯಾಲ್ಶಿಯಮ್ ಒಂದೇ ಸಾಕಾಗಲ್ಲ, ವೈಟಮಿನ್ ಡಿ ಒಂದೇ ಸಾಕಾಗಲ್ಲ. ಕ್ಯಾಲ್ಶಿಯಮ್ ಜೊತೆಗೆ ಮೆಗ್ನೀಷಿಯಮ್ ಬೇಕು, ನಾನು ಹೇಳ್ದಂಗೆ ಪೊಟ್ಯಾಷಿಯಮ್ ಬೇಕು. ಇವೆಲ್ಲ ಮೈಕ್ರೋ ಮಿನರಲ್ಸ್ ಅಂತ ಇವೆಲ್ಲ ಸೇರಿ ಬೋನ್ಸ್ ಸ್ಟ್ರಾಂಗ್ ಆಗುವಂಥದ್ದು. ಸೊ ಹಾಗಾಗಿ ಈ ರೀತಿಯ ಲೀಫ್ ವೆಜಿಟೇಬಲ್ಸ್, ಗ್ರೀನ್ ಲೀಫ್ ವೆಜಿಟೇಬಲ್ಸ್ನ ಅಟ್ಲೀಸ್ಟ್ ವಾರಕ್ಕೆ ಒಂದು 2-3 ಸಲ ಆದರೂ ಯಾವುದೇ ರೂಪದಲ್ಲಿ, ಪಲ್ಯನೇ ಇರ್ಬೋದು ಅಥವಾ ಸಾರೇ ಇರ್ಬೋದು, ಯಾವುದೇ ರೀತಿಯಲ್ಲಿ ಉಪಯೋಗಿಸಿದ್ರೆ ಭಾಳ ಅನುಕೂಲ ಆಗುತ್ತೆ. ಹಾಗಾಗಿ ಸೊಪ್ಪನ್ನ ಯಥೇಚ್ಛವಾಗಿ ಖಂಡಿತವಾಗಿ ಬಳಸಿ. ನಂಬರ್ 2ನೇದು, ನನಗೆ ಫ್ರ್ಯಾಕ್ಚರ್ ಭಾಳಷ್ಟು ಜನ ತಾಯಂದರು ಭಾಳ ಪ್ರೀತಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಕಂಡ್ರೆ. ಸರ್ ಅಂತ ಫ್ರ್ಯಾಕ್ಚರ್ ಆಗಿಬರುತ್ತೆ. ಎಷ್ಟೋ ಜನ ಪೇಷಂಟ್ ಹಾಸ್ಪಿಟ್ಲ್ ಬರ್ತಾರೆ ಮಕ್ಕಳುಗಳು. ಇವಾಗಂತೂ ಭಾಳ ತುಂಟ ಮಕ್ಕಳುಗಳು. ನೀವು 10 ಮಕ್ಕಳು ಸಾಕೋದು ಒಂದೇ, ಒಂದು ಮಗು ಸಾಕೋದು ಆ ಥರ ಆಗಿಬಿಟ್ಟಿದೆ ಇವಾಗಿನ ಕಾಲದಲ್ಲಿ. ಸೊ ಬೀಳ್ತಾರೆ, ಏಟ್ ಮಾಡ್ಕೊಳ್ತಾರೆ, ಫ್ರ್ಯಾಕ್ಚರ್ ಆಗುತ್ತೆ, ಬರ್ತಾರೆ. ತಾಯಂದ್ರೆ ಕೇಳ್ತಾರೆ, ಡಾಕ್ಟ್ರೇ ನನ್ನ ಮಗನಿಗೆ ಅಥವಾ ಮೊಮ್ಮಗನಿಗೆ ಚೆನ್ನಾಗಿ ಫ್ರ್ಯಾಕ್ಚರ್ ಹೀಲಾಗ್ಬಿಡೋದು ಫಾಸ್ಟಾಗಿ, ಯಾವ ಹಣ್ಣು ಕೊಡಲಿ, ಯಾವ ಜ್ಯೂಸ್ ಕೊಡಲಿ ಅಂತ. ಆರೆಂಜ್ ಈಸ್ ರಿಚೆಸ್ಟ್ ಸೋರ್ಸ್ ಆಫ್ ವೈಟಮಿನ್ ಸಿ. ಸೊ ಆರೆಂಜ್ ಅಥವಾ ವೈಟಮಿನ್ ಸಿ ಇರೋ ಸಿಟ್ರಸ್ ಫ್ರೂಟ್ಸ್ ಎಲ್ಲ ಒಂದೇ. ನಿಂಬೆಹಣ್ಣು ಇರ್ಬೋದು ಅಥವಾ ನಿಮ್ಮ ಕಿತ್ತಳೆ ಹಣ್ಣು ಇರ್ಬೋದು, ಆರೆಂಜ್ ಅಂತ ಕಿತ್ತಳೆ ಹಣ್ಣು ಬರುತ್ತೆ. ಅಥವಾ ವೈಟಮಿನ್ಸ್ ಇರುವಂಥ ಆಹಾರ ಪದಾರ್ಥಗಳು ಯಾವುದೇ ಆಗ್ಬೋದು. ಸಿಟ್ರಸ್ ಫ್ರೂಟ್ಸ್ ಇರುತ್ತಲ್ಲ, ಮೋಸಂಬಿ ಇರ್ಬೋದು, ಚಕ್ಕೋತ ಇರ್ಬೋದು. ವೈಟಮಿನ್ ಸಿ ಯಥೇಚ್ಛವಾಗಿರುವಂಥ ಹಣ್ಣನ್ನು ಕೊಟ್ಟರೆ ಅಥವಾ ವೈಟಮಿನ್ ಸಿ ನಮಗೆ ಕೊಲ್ಲಾಜನ್, ನಮಗೆ ಹೇಳ್ದಂಗೆ ಬೋನಲ್ಲಿ ಕೊಲ್ಲಾಜನ್ ಅಂತ ಬರುತ್ತೆ. ಮತ್ತು ಜಾಯಿಂಟಲ್ಲೂ ಕೂಡ, ಕಾರ್ಟ್ಲೇಜಲ್ಲಿ ಕೂಡ ಕೊಲ್ಲಾಜನ್ ಅಂತ ಬರುತ್ತೆ, ಅದೊಂದು ಪ್ರೋಟೀನ್. ಆ ಪ್ರೋಟೀನ್ ಉತ್ಪತ್ತಿಗೆ ವೈಟಮಿನ್ ಸಿ ಭಾಳ ಉಪಯೋಗಕಾರಿ. ಸೊ ಹಾಗೆ ವೈಟಮಿನ್ ಸಿ ರಿಚ್ ಫುಡ್ ತೊಗೊಂಡ್ರೆ ಏನಾಗುತ್ತೆ, ನಿಮಗೆ ಕೊಲ್ಲಾಜನ್ ಪ್ರೋಟೀನ್ ಅಂಶ ಚೆನ್ನಾಗಾಗುತ್ತೆ, ಬೋನ್ ಸ್ಟ್ರಾಂಗ್ ಚೆನ್ನಾಗಾಗುತ್ತೆ. ಕಾರ್ಟ್ಲೇಜ್ ಅಂತ ಬುಧಸ್ತಿ, ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತಾರೋ ಮಂಡಿ, ಅದು ಕೂಡ ಭಾಳ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ವೈಟಮಿನ್ ಸಿ ರಿಚುವಂಥ ಹಣ್ಣು ಪದಾರ್ಥಗಳು, ಎಸ್ಪೆಷಲಿ ಆರೆಂಜಿನ ಯಥೇಚ್ಛವಾಗಿ ಬಳಸೋದು ಭಾಳ ಒಳ್ಳೆಯದು. ನಂಬರ್ 3ನೇದು, ಗೆಸ್ ಮಾಡೋಕ್ಕಾಗ್ತಾ ನೋಡಿ, ಗೆಸ್ ಮಾಡಿ ಆಗಲ್ಲ ಅಂದ್ಕೊಳ್ತೀನಿ. ನಮ್ಮ ಭಾರತದಲ್ಲಿ ಅತಿ ಕಡಿಮೆ ಉಪಯೋಗಿಸ್ತೀವಿ, ಹೆಚ್ಚು ಉಪಯೋಗಿಸಲ್ಲ. ಯಾವುದಪ್ಪ ಅಂದರೆ ಬ್ರೊಕೋಲಿ ಅಂತ ಹೇಳ್ತೀವಿ. ನೀವು ಬೇಕಾದ್ರೆ ಗೂಗಲ್ ನೋಡಿ ಬ್ರೊಕೋಲಿ ಅಂತ ಹೇಳ್ತೀವಿ. ಅದರಲ್ಲಿ ಸಲ್ಫೋರಫ್ಯಾನ್ ಅಂತ ಒಂದು ಕಾಂಪೌಂಡ್ ಇರುತ್ತೆ, ಅದು ಹುರಿಯೂತನ ಕಡಿಮೆ ಮಾಡುತ್ತೆ. ಅಂದರೆ ಬಾಡಿಲಿರೋ ಇನ್ಫ್ಲಮೇಷನ್, ಎಸ್ಪೆಷಲಿ ರುಮ್ಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ಸ್, ಆಸ್ಟಿಯೋ ಆರ್ಥರೈಟಿಸ್ ಪೇಷಂಟ್ ಹುರಿಯೂತ ಅಂತ ಇನ್ಫ್ಲಮೇಷನ್, ಅದನ್ನು ಕಡಿಮೆ ಮಾಡೋಕ್ಕೆ ಆ ಸಲ್ಫರಮನ್ ಕಾಂಪೌಂಡ್ ಇದೆಯಲ್ಲ ಬ್ರೊಕೋಲಿ, ಅದು ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಬ್ರೊಕೋಲಿ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತೀವಿ. ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಆ್ಯಂಟಿ ಏಜಿಂಗ್ ಮಾಡುವಂಥದ್ದು, ಮತ್ತು ಬಾಡಿಯಲ್ಲಿ ಹುರಿಯೂತಗಳ ಇನ್ಫ್ಲಮೇಟರಿ ಕೆಮಿಕಲ್ಸ್ನ ಕಡಿಮೆ ಮಾಡುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಯಥೇಚ್ಛವಾಗಿರುತ್ತೆ. ಅದು ಜೊತೆಗೆ ಅದರಲ್ಲಿ ವೈಟಮಿನ್ ಕೆ ಇರುತ್ತೆ, ವೈಟಮಿನ್ ಸಿ ಕೂಡ ಇದೆ, ಫೈಬರ್ ಕಂಟೆಂಟ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ
ಬ್ರೊಕೋಲಿಯನ್ನು ಕೂಡ ತಾವು ಉಪಯೋಗಿಸಿದ್ರೆ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ಗೆ ಉರಿ ಊತ ಇರೋರಿಗೆ ಖಂಡಿತ ಭಾಳ ಅನುಕೂಲ ಆಗುತ್ತೆ. ಸೊ ಇನ್ನೊಂದು 4ನೇ ಹಣ್ಣು ಗೆಸ್ ಮಾಡಿ, ಯಾವುದು? ಪಪಾಯ ಹಣ್ಣು ಅಲ್ವಾ. ಪಪಾಯ ಹಣ್ಣು ನಾವು ನಮ್ಮ ಹಿತ್ತಲಲ್ಲೇ ಬೆಳವಣಿಗೆ ಹಾಕ್ಬಿಡೋ ಗಿಡನ ಯಥೇಚ್ಛವಾಗಿ ಕಾಯಿ ಬಿಡ್ತಾ ಇರುತ್ತೆ, ಯಾವಾಗಲೂ ಬಿಡ್ತಾ ಇರುತ್ತೆ, ಆರಾಮಾಗಿ ತಿನ್ಬೋದು. ಸೊ ಪಪಾಯ ಹಣ್ಣಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಒನ್ಸ್ ಅಗೇನ್ ವೈಟಮಿನ್ ಎ ಜಾಸ್ತಿ ಇದೆ, ವೈಟಮಿನ್ ಸಿ ಕೂಡ ಇರುತ್ತೆ, ಮತ್ತು ಜೀರ್ಣಕ್ರಿಯೆಗೆ ಭಾಳ ಹೆಲ್ಪ್ ಮಾಡ್ತದೆ, ಡೈಜೆಷನ್ಗೆ, ಇಂಟೆಸ್ಟೈನ್ ಹೆಲ್ತ್ಗೆ ಭಾಳ ಇರೋದು. ಇವನು ಮಲಬದ್ಧತೆ ಇದ್ದಾರೆ, ಕಾನ್ಸ್ಟಿಪೇಷನ್ಗೂ ಕೂಡ ನಾವು ಪಪಾಯ ಹಣ್ಣು ಉಪಯೋಗಿಸೋಕೆ ಹೇಳ್ತೀವಿ. ಸೊ ಪಪಾಯ ಹಣ್ಣು ಜೀರ್ಣಕ್ರಿಯೆ ಯಥೇಚ್ಛವಾಗಿ ಇಂಪ್ರೂವ್ ಮಾಡೋದೇನಾಗುತ್ತೆ, ನಮಗೆ ಜೀರ್ಣ, ನಮ್ಮ GIT ಏನಿದೆ ಗ್ಯಾಸ್ಟ್ರೋಇಂಟೆಲ್ ಸಿಸ್ಟಮ್, ಆ GIT ಚೆನ್ನಾಗಿ ಕೆಲಸ ಮಾಡುತ್ತೆ, ಗ್ಯಾಸ್ಟ್ರೋಇಂಟೆಲ್ ಟ್ರ್ಯಾಕ್ಟ್. ಸೊ ಹಾಗೆ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ ಅಲ್ವಾ. ನಾನು ಹೇಳ್ದಂಗೆ ಪ್ರೋಟೀನ್ ರಿಚ್ ಫುಡ್ ತೊಗೊಂಡಾಗ ಅಬ್ಸಾರ್ಪ್ಷನ್ ಚೆನ್ನಾಗಬೇಕು, ಕ್ಯಾಲ್ಶಿಯಂ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗಬೇಕು, ವೈಟಮಿನ್ ಡಿ ಅಬ್ಸಾರ್ಪ್ಷನ್ ಆಗಬೇಕು ಗಟ್ಟಲ್ಲಿ. ಸೊ ಗಟ್ಟಲ್ಲಿ ಚೆನ್ನಾಗಿರಬೇಕು. ಸೊ ಗಟ್ಟಲ್ಲಿ ಚೆನ್ನಾಗಿದ್ದರೆ ಎಲ್ಲ ಓವರಾಲ್ ಹೆಲ್ತ್ ಚೆನ್ನಾಗಿದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಪಪಾಯ ಹಣ್ಣನ್ನು ಕೂಡ ಯಥೇಚ್ಛವಾಗಿ ಬಳಸಿ, ಊಟ ಆದಮೇಲೆ 2 ಪೀಸ್ ತಿಂದರೆ ಭಾಳ ಒಳ್ಳೆಯದು. ನಿಮ್ಮ ಮನೇಲಿ ಹಿತ್ತಲಲ್ಲೇ ಬೆಳೆಸ್ಕೊಂಡ್ಬಿಡೋದು ಪಪಾಯ ಹಣ್ಣು. ಮತ್ತು ಕಣ್ಣಿಗೆ ಕೂಡ ಭಾಳ ವೈಟಮಿನ್ ಎ ಇರುತ್ತೆ, ಮತ್ತು ಕಾನ್ಸ್ಟಿಪೇಷನ್ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇಂಡೈರೆಕ್ಟಾಗಿ ಬೋನ್ ಸ್ಟ್ರೆಂತ್ಗೆ ಕೂಡ ಪಪಾಯ ಹಣ್ಣು ಹೆಲ್ಪ್ ಆಗುತ್ತೆ. ಹಾಗೆ ಪಪಾಯ ಹಣ್ಣು ಕೂಡ ಯಥೇಚ್ಛವಾಗಿ ತಾವು ಬಳಸ್ಬೋದು. ನಂಬರ್ 5ನೇದು ಬಂದು ಸ್ವೀಟ್ ಪೊಟ್ಯಾಟೊ. ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು. ಮಾಮೂಲಿ ಪೊಟ್ಯಾಟೊ ಆಲೂಗಡ್ಡೆ ತಿಂದು ಅದಕ್ಕಿಂತ ಯಥೇಚ್ಛವಾದಂತಹ ಪೋಷಕಾಂಶಗಳಿರುವಂಥದ್ದು ನಮ್ಮ ಗೆಣಸಲ್ಲಿ. ನಾವೇನು ಮಾಡ್ತೀವಿ, ಬರೀ ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಎಳ್ಳು ಬೆಲ್ಲ ಬೀರ್ಬಿಟ್ಟು ಕಬ್ಬು ತಿಂದ್ಬಿಟ್ಟು ಅವಾಗ ಮಾತ್ರ ಗೆಣಸನ್ನು ಬೇಯಿಸ್ಕೊಂಡು ತಿಂತೀವಿ. ಬೇಡ, ರುಟೀನಾಗೂ ಗೆಣಸು ಪಲ್ಯ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ನಮ್ಮನೇಲಿ ಮಾಡ್ತಾರೆ. ಗೆಣಸನ್ನು ಬೇಯಿಸ್ಕೊಂಡು ಕೂಡ ತಿನ್ಬೋದು. ಬರೀ ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಅದನ್ನು ಮೀಸಲಾಕಿಡಬೇಡಿ. ರೆಗ್ಯುಲರ್ ಕೂಡ ಆಲೂಗಡ್ಡೆ ಉಪಯೋಗಿಸೋ ಜಾಗದಲ್ಲಿ ನೀವು ಗೆಣಸನ್ನು ಖಂಡಿತ ಉಪಯೋಗಿಸ್ಕೋಬೋದು. ಗೆಣಸಲ್ಲೂ ಅಷ್ಟೇ ಪೊಟ್ಯಾಷಿಯಮ್ ಯಥೇಚ್ಛವಾಗಿದೆ, ಕ್ಯಾಲ್ಶಿಯಂ ಕೂಡ ಸಹ ನಮ್ಮದೇ, ಫೈಬರ್ ಕಂಟೆಂಟ್ ಚೆನ್ನಾಗಿದೆ. ಫೈಬರ್ ಕಂಟೆಂಟ್ ನಿಮಗೆ ಮಲಬದ್ಧತೆಗೆಲ್ಲ ಭಾಳ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯ ಮೆಗ್ನೀಷಿಯಮ್ ಇದೆ, ಪೊಟ್ಯಾಷಿಯಮ್ ಇದೆ, ಈ ರೀತಿಯೆಲ್ಲ ಬೇಕಾದಂಥ ಅಂಶಗಳು ಗೆಣಸಲ್ಲಿ ಯಥೇಚ್ಛವಾಗಿರೋದ್ರಿಂದ ಬೋನ್ ಹೆಲ್ತ್ ಕೂಡ ಅದು ಸಹಕಾರಿ ಆಗುತ್ತೆ. ಸೊ ಇಷ್ಟು 5 ಹಣ್ಣು ತರಕಾರಿಗಳನ್ನ ಹೇಳಿದೆ. ಇದಲ್ಲದೆ ನಿಮಗೆ ಕ್ಯಾಲ್ಶಿಯಂ ರಿಚ್ ಫುಡ್ ಗೊತ್ತೇ ಇದೆ, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಇದೆ, ರಾಗಿ ರಿಚೆಸ್ ಆಫ್ ಕ್ಯಾಲ್ಶಿಯಂ ಅಂತೇಳಿ ರಾಗಿ ಕೂಡ ಯಥೇಚ್ಛವಾಗಿ ಬಳಸಿ. ರಾಗಿನ ಬರೋ ಪೇಷಂಟ್ಸ್ಗಳು ಎಸ್ಪೆಷಲಿ 50 ವರ್ಷ ದಾಟಿದವರು ಕಂಪಲ್ಸರಿ ಒಪ್ಪತ್ತಾದರೂ ನಾನು ಮುದ್ದೆನೋ ಅಥವಾ ರಾಗಿನ ಮಾಡಿದ್ದು ರಾಗಿ ಅಂಬ್ಲಿನೋ ರಾಗಿ ರೊಟ್ಟಿನೋ ಏನೋ ಒಂದು ರಾಗಿ ಅಂಶನ ಖಂಡಿತ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಭಾಳ ಉಪಯೋಗ. ಈ ಥರ ಆಹಾರ ಪದಾರ್ಥಗಳನ್ನ ನೀವು ಉಪಯೋಗಿಸೋದ್ರಲ್ಲಿ ನಿಮ್ಮ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಸ್ಟ್ರಾಂಗ್ ಆಗಿರುತ್ತೆ. ಆರ್ಥೋಪೆಡಿಷನ್ಸ್ ಜಾಸ್ತಿ ಬರೋ ಅವಶ್ಯಕತೆ ಇರೋಲ್ಲ. ಕೊನೆಗೆ ನಾನು ಒಂದು ಬಿಗಿನಿಂಗಲ್ಲೇ ಒಂದು ಹೇಳಿದೆ, ಒಂದು ನೀವು ಮಾಡಲಿ ಅಂದರೆ ಇಷ್ಟು ತೊಗೊಂಡು ಉಪಯೋಗ ಇಲ್ಲ ಅಂತ ನೆನಪಿದೆಯಾ? ಏನಪ್ಪ ಅಂತಂದರೆ ನೀವು ಹೇಳಿದಂಗೆ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಮತ್ತು ಕ್ಯಾಲ್ಶಿಯಂ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗಿ ವೈಟಮಿನ್ ಡಿ ಭಾಳ ಇಂಪಾರ್ಟೆಂಟು. ನೀವು ಎಷ್ಟೇ ಕ್ಯಾಲ್ಶಿಯಂ ರಿಚ್ ಫುಡ್ ತೊಗೊಳ್ಳಿ, ಅದು ಕರೆಕ್ಟಾಗಿ ಅಬ್ಸಾರ್ಪ್ಷನ್ ಆಗಲಿಲ್ಲ, ಕರೆಕ್ಟಾಗಿ ಮೆಟಬಾಲಿಸಮ್ ಆಗಲಿಲ್ಲ ಅಂತಂದರೆ ಅಷ್ಟೊಂದು ಉಪಯೋಗ ಆಗಲ್ಲ ದೇಹಕ್ಕೆ. ಸೊ ಹಾಗಾಗಿ ವೈಟಮಿನ್ ಡಿ ಇಂಪಾರ್ಟೆಂಟು. ವೈಟಮಿನ್ ಡಿ ಕುರಿತಾಗ ನಾನು ವೀಡಿಯೋ ಮಾಡಿದ್ದೀನಿ, ಕ್ಯಾಲ್ಶಿಯಂ ರಿಚ್ ಫುಡ್ ಎಷ್ಟೊಂದು ವೀಡಿಯೋಗಳು ಮಾಡಿ ದಯವಿಟ್ಟು ತಾವು ನೋಡಿ. ಜೊತೆಗೆ ಇವೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ, ಆಹಾರ ಪದಾರ್ಥಗಳು ಹಣ್ಣು ಹಂಪಲುಗಳ ಜೊತೆಗೆ ನೀವು ಅಟ್ಲೀಸ್ಟ್ ಒಂದು 15-20 ಮಿನಿಟ್ಸ್ ಮಾರ್ನಿಂಗ್ ಟೈಮು ಅಥವಾ ಈವ್ನಿಂಗ್ ಟೈಮು ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಜ್ ಆಗೋದು ಭಾಳ ಇಂಪಾರ್ಟೆಂಟು ಅಲ್ವಾ. ನಮ್ಮ ದಿನನಿತ್ಯ ಕಾರ್ಯಗಳೇನಾಗುತ್ತೆ, ನಾವು ಬ್ಯುಸಿ ಲೈಫು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಂಡೋರ್ ಇದ್ಬಿಡ್ತೀವಿ. ಸೊ ಸೂರ್ಯನ ಕಿರಣಗಳು ನಮಗೆ ವೈಟಮಿನ್ ಡಿ ಸಿಂಥಸಿಸ್ಗೆ ಭಾಳ ಇರ್ತದೆ. ವೈಟಮಿನ್ ಡಿ ಸನ್ಶೈನ್ ವಿಟಮಿನ್ ಅಂತ ಕೂಡ ಹೇಳ್ತೀವಿ, ಅದು ಕೂಡ ನಾನು ವೀಡಿಯೋ ಮಾಡಿರ್ತಾ ನೋಡಿ. ಸೊ ಸನ್ ಎಕ್ಸ್ಪೋಜರ್ ಆದರೆ ವೈಟಮಿನ್ ಡಿ ಆ್ಯಕ್ಟಿವೇಟ್ ಆಗುತ್ತೆ, ಆವಾಗ ನಿಮ್ಮ ಕ್ಯಾಲ್ಶಿಯಂ ಮೆಟಬಾಲಿಸಮ್ಗೆ ಬೋನ್ ಸ್ಟ್ರೆಂತ್ಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಇವೆಲ್ಲ ಬರೀ ಆಹಾರ ತೊಗೊಂಡು ಎಕ್ಸಸೈಸ್ ಮಾಡಿಕೊಂಡು ಸನ್ ರೈಸ್ಗೆ ಅಷ್ಟೊಂದು ಎಕ್ಸ್ಪೋಸ್ ಆಗಲಿಲ್ಲ, ಅಷ್ಟೊಂದು ಹೆಲ್ಪ್ ಆಗದೇ ಇರ್ಬೋದು. ಸೊ ಹಾಗೆ ಯಾವಾಗಾರು ಸೂರ್ಯ ನಮಸ್ಕಾರ ಮಾಡುವಾಗಲೂ, ವಾಕಿಂಗ್ ಮಾಡುವಾಗಲೂ ಯಾವಾಗಲೂ ಒಂದು 15-20 ನಿಮಿಷ ಪರ್ ಡೇ ಸನ್ಗೆ ಎಕ್ಸ್ಪೋಜರ್ ಆಗುವಂಥ ಭಾಳ ಇಂಪಾರ್ಟೆಂಟು, ಭಾಳ ಅನುಕೂಲತೆಗಳಿವೆ. ಸೊ ನಾನು 5 ಉಪಯುಕ್ತ ಯಾವ್ಯಾವ ಆಹಾರ ಪದಾರ್ಥಗಳನ್ನು ಹಣ್ಣು ತರಕಾರಿ ತೊಗೋಬೇಕು ಅಂತ ಹೇಳಿ, ಇದರಲ್ಲಿ ನೀವು ಯಾವ್ಯಾವ ರೆಗ್ಯುಲರ್ ಉಪಯೋಗಿಸ್ತಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಯಾವ್ದು ಉಪಯೋಗಿಸ್ತೀರೋ ಅದನ್ನು ಕೂಡ ಹೇಳಿ. ಮತ್ತು ನಿಮಗೆ ಹೆಚ್ಚಿನ ವಿವರಗಳಾದರೂ ಬೇಕಿದ್ದರೆ ಖಂಡಿತ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಅದನ್ನು ಕುರಿತ ಇನ್ನೂ ಹೆಚ್ಚು ವೀಡಿಯೋಗಳನ್ನ ಮಾಡ್ತೀನಿ. ಒನ್ಸ್ ಅಗೇನ್ ನಾನು ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಷನ್ ರಕ್ಷಾ ಹಾಸ್ಪಿಟಲ್ ತುಮಕೂರು. ಪೂರ್ತಿ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಖಂಡಿತ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಮ್ಮಂದಿರಿಗೆ, ವಯಸ್ಸು ಅಜ್ಜಂದಿರಿಗೆ, ಯಾರಿಗೆ ಮಂಡಿ ನೋವಿದೆ, ಮೂಳೆ ವೀಕ್ ಇದೆ, ಖಂಡಿತ ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ.